ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದ್ದೀವಿ. ಏನಪ್ಪ ಅಡುಗೆ ಮನೆಯಲ್ಲಿ ಏನೋ ಹೆಚ್ಕೊಂತ ವಿಡಿಯೋ ಮಾಡ್ತಿದ್ದಾರೆ ಅಂತನಾ? ಹೌದು, ಆಲ್ರೆಡಿ ಮಧ್ಯಾಹ್ನ 12 o'clock ಆಗಿದೆ. ಲಂಚ್ಗೆ ರೆಡಿ ಮಾಡ್ಕೋಬೇಕಲ್ಲ. ಮನೇಲಿ ಯಾರೂ ಇಲ್ಲ ಅಂದ್ರೂ ನನಗಾದ್ರೂ ಲಂಚ್ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ಮಧ್ಯಾಹ್ನ ಲಂಚ್ಗೆ ನಾನು ನಮ್ಮ ಊರ ಸ್ಪೆಷಲ್ ಇದು, ನಮ್ಮ ತವ್ರ ಮನೆ ಕಡೆ ಸ್ಪೆಷಲ್ ಇದು ಕುದಿಸೋ ಚಟ್ನಿ ಅಂತ ಹೇಳಿ ನಾವು ಮಾಡ್ತೀವಿ. ಆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೊಮೆಟೊ ಚಟ್ನಿ ಎಲ್ಲ ಮಾಡ್ತಾರಲ್ಲ, ಅದೇ ಥರನೇ ಇದನ್ನು ಸಹ ಹಸಿಮೆಣಸಿನ್ಕಾಯಿ ಚಟ್ನಿನ ಬೇಳೆ ಹಾಕಿ ಕುದಿಸ್ತೀವಿ. ಇದಕ್ಕೆ ಹೆಸರು ಕುದಿಸೋ ಚಟ್ನಿ ಅಂತ ಹೇಳಿ. ನೀವು ಬೇಕಿದ್ರೆ ಬೇಳೆ ಚಟ್ನಿ ಅಂತನಾದರೂ ಅಂದ್ಕೋಬೋದು. ರೆಸಿಪಿ ನೋಡಿ ಆದಮೇಲೆ ನಿಮಗೆ ಏನು ಹೆಸರು ಇಷ್ಟ ಅನಿಸುತ್ತೋ ಆ ಹೆಸರನ್ನ ನೀವು ಇಟ್ಕೊಳ್ಳಿ. ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಕೊಬ್ಬರಿನ ನಾನಿಲ್ಲಿ ತುರ್ಕೊಳ್ತಾ ಇದ್ದೀನಿ, ಅಂದರೆ ಹೆಚ್ಕೊಳ್ತಾ ಇದ್ದೀನಿ. ಚಿಕ್ಕದ ತಳ್ಳಿಗೆ ಈ ಥರ ಸ್ಲೈಸ್ ಆಗಿ ನಾನು ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಬೇಗನೆ ನುಣ್ಣಗಾಗುತ್ತೆ ಅಂಥೇಳಿ. ಎಲ್ಲನೂ ಪ್ರಿಪೇರ್ ಮಾಡಿಕೊಂಡು ನಿಮ್ಮ ಜೊತೆಗೆ ಮತ್ತೆ ಸಿಗ್ತೀನಿ. ನೋಡಿ, ತೊಗರಿಬೇಳೆನ ನೆನೆಕ್ಕಿಡ್ತಾ ಇದ್ದೀನಿ. ಇವಾಗ ಗ್ಯಾಸ್ ಹಚ್ಕೊಂಡು ಮೊದಲಿಗೆ ಶೇಂಗಾ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಹಣ್ಣನ್ನು ಹುರ್ಕೊಳ್ಳೋಣ. ಒಂದು ಸ್ವಲ್ಪ ಶೇಂಗಾ ಹಾಕ್ಕೊಳ್ಳೋಣ ಫಸ್ಟಿಗೆ. ಸಾಕು ಅಷ್ಟು. ಇದು ಸ್ವಲ್ಪ ಭಾಳ ಹೊತ್ತಿಸ್ಕೋಬಾರ್ದು, ಸ್ವಲ್ಪನೇ ಹುರ್ಕೋಬೇಕು ಅಷ್ಟೇ. ಮತ್ತೆ ರುಬ್ಬೋಕ್ಕಿರುತ್ತಲ್ಲ, ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಇವಾಗ ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ. ತೊಳೆದು ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ. ಇವು ಕಪ್ಪಾಗೋವರೆಗೂ ಹುರ್ಕೋಬೇಕು. ನೋಡಿ, ಚೆನ್ನಾಗಿ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ. ಈ ಥರ ಕಪ್ಪಗಾಗೋವರೆಗೂ ಹುರ್ಕೋಬೇಕು ಮೆಣಸಿನ್ಕಾಯಿನ, ಅಂದರೆ ಚಟ್ನಿ ತುಂಬ ಟೇಸ್ಟಾಗಿ ಬರುತ್ತೆ. ಇವನ್ನ ಮೆಣಸಿನ್ಕಾಯಿ ತೆಗಿತೀನಿ. ಇವಾಗ ತೆಗೆದು ಟೊಮೆಟೊ ಹಣ್ಣನ್ನು ನಾನು ಹುರ್ಕೊಳ್ತೀನಿ. ನೋಡಿ, ಉದ್ದಕ್ಕೆ ದೊಡ್ಡಕ್ಕೆ ಹೆಚ್ಕೊಂಡಿದ್ದೀನಿ ಟೊಮೆಟೊ ಹಣ್ಣು. ಅವನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಟೊಮೆಟೊ ಕಾಯಿ ಇದ್ರೂ ಸಹ ಹಾಕ್ಕೋಬೋದು. ಇದಕ್ಕೆ ಟೊಮೆಟೊ ಕಾಯಿನೇ ಟೇಸ್ಟು ಚಟ್ನಿಗೆ. ನನ್ನ ಹತ್ರ ಟೊಮೆಟೊ ಕಾಯಿ ಇಲ್ಲ ಅಂತ ಹೇಳಿ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಟೊಮೆಟೊ ಕಾಯಿ ಇದ್ದರೆ ಹಾಕ್ಕೊಳ್ಳಿ, ಚಟ್ನಿ ಇನ್ನೂ ಟೇಸ್ಟಾಗಿ ಬರುತ್ತೆ. ಇವನ್ನ ಮೆತ್ತಗಾಗೋವರೆಗೂ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹುರ್ಕೋಬೇಕು. ನೋಡಿ, ಟೊಮೆಟೊ ಹಣ್ಣನ್ನು ಸಹ ಮೆತ್ತಗಾಗೋವರೆಗೂ ಹುರ್ಕೊಂಡಿದ್ದೀನಿ. ಈಗ ಇವನ್ನ ತೆಗಿತೀನಿ. ತೆಗೆದು ಸ್ವಲ್ಪ ಶೇಂಗಾ ಏನು ಹುರ್ಕೊಂಡಿದ್ವಲ್ಲ ಅವನ್ನು ಸಹ ಸಿಪ್ಪೆ ಬಿಡಿಸ್ಕೊಂಡು ತೊಗೊಂಡು ಬರ್ತೀನಿ.
ಮತ್ತು ಹುರಿದಿರೋ ಮೆಣಸಿನ್ಕಾಯಿನೂ ಮತ್ತು ಈ ಟೊಮೆಟೊ ಹಣ್ಣನ್ನು ಆರೋವರೆಗೂ ಬಿಟ್ಟು ಆಮೇಲೆ ತೊಗೊಂಡು ಬರ್ತೀನಿ. ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಶೇಂಗಾನ ಹುರ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಟೊಮೆಟೊ ಸ್ವಲ್ಪ ತಣ್ಣಗಾಗಬೇಕು ಮತ್ತು ಶೇಂಗಾನು ಸಿಪ್ಪಿ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಮತ್ತೆ ಬರ್ತೀನಿ. ನೋಡಿ, ಚಟ್ನಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹುರಿದಿದ್ನಲ್ಲ ಶೇಂಗಾ, ಅವನ್ನ ಸಿಪ್ಪೆ ತೆಗೆದು ತೊಗೊಂಬಂದಿದ್ದೀನಿ. ಸ್ವಲ್ಪ ಹಸೆ ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಟೊಮೆಟೊ, ಮೆಣಸಿನ್ಕಾಯಿ, ಇದು ಕೊತ್ತಂಬರಿ, ಇದು ಆವಾಗಲೇ ನೆನೆಸಿಟ್ಕೊಂಡಿದ್ನಲ್ಲ ಬೇಳೆ, ಅದು. ಇದು ಒಗ್ಗರಣೆಗೆ ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು. ಈಗ ಇದನ್ನು ಜಾರಿಗೆ ಹಾಕ್ಕೊಂಡು ರುಬ್ಬೋಣ. ನೋಡಿ, ಜಾರಿಗೆ ಹಾಕ್ಕೊಳ್ತಾ ಇದ್ದೀನಲ್ಲ ಅದನ್ನು. ರುಬ್ಬೋಕೆ ಇವಾಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನು ಅರಿಶಿನ, ಒಂದು ಸ್ವಲ್ಪ ಮಸಾಲ ಪೌಡರ್. ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. 1-2 ಸ್ಪೂನಷ್ಟು ಗುರೆಳ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಉತ್ತರ ಕರ್ನಾಟಕದ ಸೈಡು ಗುರೆಳ್ ಪುಡಿ ಅಂತಾರೆ. ಇಲ್ಲಿ ಬೆಂಗಳೂರು ಸೈಡು ಇದಕ್ಕೆ ಹುಚ್ಚೆಳ್ಳು ಅಂತಾರೆ. ಅದರದ್ದು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು 2 ಸ್ಪೂನ್ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ತೊಗೊಂಬರ್ತೀನಿ. ನುಣ್ಣಗಿರಬೇಕಿದು ಪೇಸ್ಟು. ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕು ಇದನ್ನು. ಇವಾಗ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಗ್ಯಾಸ್ ಹಚ್ಕೊಳ್ತಾ ಇದ್ದೀನಿ. ಚಟ್ನಿನ ಇವಾಗ ಒಗ್ಗರಣೆ ಹಾಕ್ಕೊಳ್ತೀನಿ. ಈ ದಬ್ರಿ ಸ್ವಲ್ಪ ಬಿಸಿ ಆಗಲಿ. ಇದಕ್ಕಿವಾಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲು ಬಿಸಿ ಆಗಲಿ. ಎಣ್ಣೆ ಬಿಸಿಯಾಗಿದೆ. ಒಂದು ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಆವಾಗಲೇ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಳ್ತೀನಿ. ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಫ್ರೈ ಆಗಲಿ. ನೆನೆಸಿಟ್ಕೊಂಡಿದ್ನಲ್ಲ ಬೇಳೆ, ಅವನ್ನ ನಾನಿಲ್ಲಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬೇಳೆ ಫ್ರೈ ಆಗಲಿ. ನೋಡಿ, ಬೇಳೆ ಸ್ವಲ್ಪ ಫ್ರೈ ಆಗಿದೆ. ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ಇದು ಚೆನ್ನಾಗಿ ಕುದಿಬೇಕು. ಇದು ಉಪ್ಪು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳಿ ಟೇಸ್ಟ್ ನೋಡಿಕೊಂಡು ಇವಾಗ ನೀವು ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನಾನು ಟೇಸ್ಟ್ ಮಾಡಿದೆ, ಕರೆಕ್ಟ್ ಇದೆ. ಇವಾಗ ಇದು ಒಂದು 5-10 ನಿಮಿಷ ಚೆನ್ನಾಗಿ ಕುದಿಲಿ. ನೋಡಿ, ಚಟ್ನಿ ಕುದೀತಾ ಇದೆ. ನೀವು ನೋಡಿದರೆ ಎಷ್ಟು ತಳ್ಳಗೈತಲ್ಲಪ್ಪ ಅಂತ ಅನ್ಬೋದು. ಇದು ಕುದ್ದು ಸ್ವಲ್ಪ ಆರುತ್ತಲ್ಲ, ಆವಾಗ ಗಟ್ಟಿಯಾಗಿರುತ್ತೆ ಇದು ಚಟ್ನಿ. ತುಂಬ ಟೇಸ್ಟಾಗಿದೆ. ಟೇಸ್ಟ್ ಮಾಡಿ ನೋಡಿದೆ. ನೀವು ಸಹ ನಿಮ್ಮ ಮನೆಯಲ್ಲಿ
ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೂ ಎಷ್ಟು ಟೇಸ್ಟಾಗಿದೆ ಇದು ಚಟ್ನಿ ಅಂಥೇಳಿ. ಇದು ಇನ್ನೂ ಒಂದು ಸ್ವಲ್ಪ ಕುದಿಬೇಕು, ಏಕೆಂದರೆ ಕುದ್ದಷ್ಟು ಚಟ್ನಿ ಚೆನ್ನಾಗಿ ಬರುತ್ತೆ. ಇದನ್ನು ನೀವು 2 ದಿನವೂ ಇಟ್ಕೋಬೋದು, ಎಷ್ಟು ದಿನ ಅಂದಾದರೂ, ಅಂದರೆ ಬಿಸಿ ಮಾಡಿ ಇಟ್ಕೊಂಡ್ರೆ ನೀವು ಎಷ್ಟು ದಿನನಾದರೂ ಸಹ ಇಟ್ಕೋಬೋದು. ಚೆನ್ನಾಗಿರುತ್ತೆ ಇದು ಚಟ್ನಿ. ಇದು ತಳ ಹಿಡಿತಿರುತ್ತೆ, ಕುದಿತಿರುವಾಗ ಈ ಥರ ಕೈ ಆಡ್ತಾನೆ ಇರಬೇಕು. ಇದು ಇನ್ನೂ ಒಂದು 5 ನಿಮಿಷ ಕುದೀಲಿ. ನೋಡಿ, ಇದು ಕುದ್ದಿದೆ. ಇವಾಗ ಇದನ್ನು ಆಫ್ ಮಾಡ್ಕೊಳ್ತೀನಿ. ಈಗ ಇದ್ರ ಜೊತೆಗೆ ರೊಟ್ಟಿ ಮಾಡಿ ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿತ್ತು ಅಂತ. ನೋಡಿ ಫ್ರೆಂಡ್ಸ್, ಇವಾಗ ರೊಟ್ಟಿ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೀವು ರೊಟ್ಟಿನ ಮಾಡ್ಕೋಬೋದು. ಜಿಗಿ ಚೆನ್ನಾಗಿತ್ತು ಅಂದರೆ ಎಷ್ಟು ದೊಡ್ಡದಾದ್ರೂ ನೀವು ರೊಟ್ಟಿನ ಲಟ್ಟಿಸ್ಕೋಬೋದು. ಇದು ಹಿಟ್ಟು ನಂದು ಭಾಳ ದಿನದ್ದು, ಜಿಗಿ ಸ್ವಲ್ಪ ಕಡಿಮೆ ಆಗಿದೆ, ಹಾಗಾಗಿ ಸ್ವಲ್ಪ ದಪ್ಪ ಬರುತ್ತೆ ರೊಟ್ಟಿ. ಸಾಕು, ಎತ್ತಿ ಹಾಕುವಾಗ ಹರಿದು ಬಿಡುತ್ತೆ. ಹಂಚು ಸಹ ಬಿಸಿಗೆ ಇಟ್ಕೊಂಡಿದ್ದೀನಿ, ಹಂಚು ಕಾದಿದೆ. ಇವಾಗ ರೊಟ್ಟಿನ ಹಾಕ್ಕೊಳ್ತೀನಿ. ಸರಿ ಫ್ರೆಂಡ್ಸ್, ಇಷ್ಟು ರೊಟ್ಟಿ ಮಾಡಿಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ರೊಟ್ಟಿ ಮಾಡಿಕೊಂಡು ಚಟ್ನಿನೂ ಸಹ ಮಾಡಿದ್ನಲ್ಲ, ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಆವಾಗಲೇ ನೀರಿನಂಗಿತ್ತಲ್ಲ, ಇವಾಗ ಫುಲ್ ಗಟ್ಟಿಯಾಗಿದೆ ಇದು. ಚೆನ್ನಾಗಿದೆ, ಖಾರನೂ ಆಗಿಲ್ಲ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ಸಖತ್ತಾಗಿದೆ ಇದು. ನೀವು ಅನ್ನದ ಜೊತೆಗೂ ಸಹ ಮಾಡಿಕೊಂಡು ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ. ಸರಿ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋ ಈ ಎಲ್ಲ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ, ಆಲ್ ಅನ್ನೋ ಬಟನ್ನು ಸಹ ಒತ್ತಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು.